ಸ್ನೇಹಿತರೆ ನಮಸ್ತೆ. ಜೇನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂದರೆ TCS ಸಂಸ್ಥೆಯು ಬರೋಬ್ಬರಿ 12,000 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. ಇದುವರೆಗೂ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದಾಗಿ ಆಗುವ ಅನಾಹುತಗಳ ಬಗ್ಗೆ ಮಾತನಾಡಿದ ಜನ ಈಗಲಾದರೂ ಮಾತಾಡಬಹುದೇನೋ. ಇದುವರೆಗೂ ಟೆಕ್ಕಿಗಳಿಗೆ ಸಮಸ್ಯೆ ಆದರೆ ಮಾತ್ರ ಅದು ಈ ದೇಶದ ಸಮಸ್ಯೆ ಅಂತ ದೊಡ್ಡ ಸುದ್ದಿ ಆಗ್ತಾ ಇತ್ತು. ಆದರೆ ಈ ಟೆಕ್ಕಿಗಳು ಅಂದರೆ IT ವಲಯದಲ್ಲಿ ಕೆಲಸ ಮಾಡುವ ಯಾರೊಬ್ಬರು ಈ ದೇಶದ ಬಗ್ಗೆ, ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಮಾತನಾಡಿದ ಉದಾಹರಣೆ ಇಲ್ಲ. ಈಗ ಬಿಸಿನೀರು ಅವರ ಕಾಲ್ಗುಡಕ್ಕೆ ಬಂದಿದೆ. ಈಗ ಒಂದೇ ಒಂದು ಕಂಪನಿಯಿಂದ 12,000 ಜನ ಮನೆಗೆ ಗಟ್ಟುಮುಟ್ಟೆ ಕಟ್ಟಿದ್ದಾರೆ. ಹಾಗಾಗಿ ಅಷ್ಟು ಜನರ ಉದ್ಯೋಗ ನೀರು ಪಾಲು, ಪದವಿ ಪಡೆದ ಟೆಕ್ಕಿಗರು ಬೀದಿ ಪಾಲು. ಒಬ್ಬರು ದಿನಕ್ಕೆ 18 ಗಂಟೆ ಕೆಲಸ ಮಾಡಬೇಕು, ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು ಅಂತ IT ವಲಯದ ಇನ್ಫೋಸಿಸ್ ಸ್ಥಾಪಕ ನಾರಾಯಣ ಮೂರ್ತಿ ಹೇಳಿದ್ದು ನಮಗೆಲ್ಲ ಗೊತ್ತೇ ಇದೆ. ಬನ್ನಿ ನಾರಾಯಣ ಮೂರ್ತಿಗಳೇ, ಈಗ ವಾರಕ್ಕೆ ಅವರಿಗೆಲ್ಲ 70 ಅವರ್ಸ್ ಕೆಲಸ ಕೊಡಿ. ಆಗ ಇನ್ಫೋಸಿಸ್ ಮಾತಾಡಿದಾಗ ಟೆಕ್ಕಿಗಳು ಮಾತೇ ಆಡಲಿಲ್ಲ. ಅಷ್ಟಕ್ಕೂ ಟೆಕ್ಕಿಗಳು ಯಾವುದಕ್ಕೂ ಮಾತಾಡೋದು ಇಲ್ಲ. ಅವರು ಒಂದು ರೀತಿ ಆರ್ಟಿಫಿಷಿಯಲ್ ರೋಬೋಗಳ ತರವೇ ಆಗೋಗ್ಬಿಟ್ಟಿದ್ದಾರೆ. ಗಂಟೆಯೊಂದಕ್ಕೆ 1 ಲಕ್ಷ, 2 ಲಕ್ಷ, ಹೀಗೆ ನಾವು ಊಹೆ ಕೂಡ ಮಾಡೋಕ್ಕಾಗದಷ್ಟು ಹಣ ಸಂಪಾದನೆ ಮಾಡುವ ಟೆಕ್ಕಿಗಳು ನಮ್ಮ ಬೆಂಗಳೂರಿನಲ್ಲೇ ಇದ್ದಾರೆ. ಅಷ್ಟು ಹಣ ಪಡೆದ ಮೇಲೆ ಯಾರದಾದರೂ ದನಿ ಹೊರಡೋಕೆ ಸಾಧ್ಯ ಇದೆಯೇ? ಮನುಷ್ಯ ಇಷ್ಟು ದುಡಿದ್ರೆ ಮಾತ್ರ ನೆಮ್ಮದಿ ಅಂತ ವೈಜ್ಞಾನಿಕ ವರದಿನೇ ಹೇಳುತ್ತೆ. ಅದಕ್ಕಿಂತ ಹೆಚ್ಚು ಹಣ ನಮ್ಮನ್ನು ಖಂಡಿತವಾಗಿಯೂ ಹಾಳು ಮಾಡುತ್ತೆ ಅನ್ನೋದು ಕಾಮನ್ ಸೆನ್ಸ್. ಈಗ ಇಡೀ ಜಗತ್ತು ಅವರ ಕಡೆಗೆ ಪಾಪ ಅನ್ನುವಂತೆ ನೋಡ್ತಾ ಇದೆ. ಮೀಡಿಯಾಗಳು ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಈಗಿನ ಜಗತ್ತೇ IT ಅವರದ್ದು ಅಂತ ಆಗೋಗಿದೆ. ಎಲ್ಲೆಲ್ಲಿ ಎಷ್ಟು ಜನ ಮನೆಗೆ ಹೋದ್ರು ಅನ್ನೋದನ್ನ ಮುಂದೆ ನೋಡೋಣಂತೆ. ಅದಕ್ಕೂ ಮುನ್ನ ಈ IT ವಲಯದ ಟೆಕ್ಕಿಗಳ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಅವರು ಯಾವುದಕ್ಕೂ ಮಾತಾಡೋದ ಬಗ್ಗೆ ನಮಗೆ ಒಂದು ಕಡೆ ಬೇಸರ ಇದ್ದೇ ಇದೆ. ಆದಾಗ್ಯೂ ಕೂಡ ಅವರು ಈಗ ಸಮಸ್ಯೆಗೆ ಸಿಗಾಕೊಂಡಿದ್ದಾರೆ ಅಂತ ಆದಮೇಲೆ ನಾವು ಅವರ ರೀತಿಯೇ ಮಾಡಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸವು ಅಂತ ಹೇಳಿ. ನನಗೂ ಕೆಲವು ಟೆಕ್ಕಿಗಳು ಗೊತ್ತು. ಅವರ ಜೀವನ ಶೈಲಿ ನಮ್ಮ ಜೀವನ ಶೈಲಿಗಿಂತ ಭಾಳ ಅಂದರೆ ವ್ಯತ್ಯಾಸ. ದೇಶದ ಆರ್ಥಿಕ ವಲಯಕ್ಕೆ ಅಪಾರವಾದ ಕಾಣಿಕೆಯನ್ನು ನೀಡ್ತಾ ಇದ್ದೀವಿ ಅನ್ನೋ ಒಂದು ಸಣ್ಣ ಹೆಮ್ಮೆ ಕೂಡ ಇಲ್ಲ ಅವರಿಗೆ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಅದಕ್ಕೆ ನಮಗೆ ದುಡ್ಡು ಸಿಗುತ್ತೆ ಅಷ್ಟೇ. ಇಷ್ಟನ್ನು ಬಿಟ್ಟು ಬೇರೆ ಮನಸ್ಥಿತಿನೇ ಇಲ್ಲ. ದಿನಕ್ಕೆ 18 ಗಂಟೆ ಕೆಲಸ ಮಾಡಿಸುವ ನಾರಾಯಣ ಮೂರ್ತಿ ಅವರು ತುಂಬಿರ್ತಕ್ಕಂಥ ಈ IT ವಲಯದಲ್ಲಿ ಇಂತಹ ಮನಸ್ಥಿತಿಗಳು ಬೆಳೆದರೆ ಇನ್ನೇನು ಮಹಾತ್ಮರೋ ಹುತಾತ್ಮರೋ ಬೆಳೆಯೋಕ್ಕೆ ಸಾಧ್ಯ ಇದೆಯಾ? ಆದಾಗ್ಯೂ ಅವರ ಕೆಲಸದ ಒತ್ತಡ, ನಮ್ಮ ದೇಶದಲ್ಲದ ಸಂಸ್ಕೃತಿಗಳ ಅತಿಯಾದ ಅವಲಂಬನೆ, ನಾವು ಎಲ್ಲಿದ್ದೀವಿ, ನಮ್ಮ ಬೇರು ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನು ಮರೆತು ಗ್ಲೋಬಲ್ ಕನೆಕ್ಟ್ ಆದ ಈ ಟೆಕ್ಕಿಗಳ ಮಾನಸಿಕ ಸ್ಥಿತಿಗತಿ ಕೆಲಸದ ಒತ್ತಡದಿಂದ ಮಾತ್ರ ಇವರು ಖಿನ್ನತೆಗೆ ಹೋಗೋದಿಲ್ಲ. ಅದರ ಜೊತೆಗೆ ನಾವು ಮಾಡುವ ಕೆಲಸದಿಂದ ಏನು ಸಾಮಾಜಿಕ ಕಾಣಿಕೆ ಇದೆ ಹಾಗೂ ನಮ್ಮಿಂದ ನಾವು ಬದುಕುವ ಊರು ಮನೆ, ನಮ್ಮ ಸುತ್ತಲಿನ ಜನಕ್ಕೆ ಏನು ಅನುಕೂಲ ಆಗ್ತಾ ಇದೆ ಎಂಬುದರ ಅರಿವಿಲ್ಲದೆ ಇರೋದು ಇದೆಯಲ್ಲ, ಅದು ಆಳದಲ್ಲಿ ಮನುಷ್ಯನನ್ನು ಖಿನ್ನತೆಗೆ ನೂಕುತ್ತೆ. ಕೈ ತುಂಬ ಹಿಂದೆಂದೂ ಕಾಣದಷ್ಟು ಹಣ, ಟ್ಯಾಬ್ ಮುಂದೆ ಕೂತ್ಕೊಂಡ್ರೆ ಕಂಪ್ಲೀಟ್ ಜಗತ್ತಿನ ಅದಷ್ಟು ಶೋಕಿಗಳು, ಸದಾ ನಮ್ಮ ಕೆಲಸದ ಅಭದ್ರತೆ ಎಲ್ಲವೂ IT ವಲಯದ ಉದ್ಯಮಿಗಳನ್ನು ಈಗಾಗಲೇ ಹಿಪ್ಪೆ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಸರಿಯಾದ ಮಾರ್ಗದರ್ಶಕರು ಎಂದಿಗೂ ಬರಲೇ ಇಲ್ಲ. ಅದೊಂದು ರೀತಿ ವೈಭವಗಳೇ ತುಂಬಿದ ಸಾಮ್ರಾಜ್ಯದಲ್ಲಿ ಪಾಪಿಗಳ ಬದುಕು. ಭಾರತದಂತಹ ದೇಶಕ್ಕೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು ಅಂತ ಮತ್ತೆ ವಾದ ಮಾಡೋರು ಯಾರು ಅಂತ ಒಂದ್ಸರಿ ಹೋಗಿ ನೋಡಿದ್ರೆ ಅನುಮಾನನೇ ಬೇಡ, ಅವರು ಮತ್ತೆ ಇದೇ ಟೆಕ್ಕಿಗಳೇ ಆಗಿರ್ತಾರೆ. ಅವರ ಮನಸ್ಸಿಗೆ ಕಾರಣ ಅವರ ಕೆಲಸದ ವ್ಯಾಪ್ತಿ. ಬೆಂಗಳೂರಿನ ವೈಟ್ ಫೀಲ್ಡಿನ ಮೂಲೆಯೊಂದರಲ್ಲಿ ಕೂತು ಕೆನಡಾ, ಅಮೆರಿಕ, ಆಸ್ಟ್ರೇಲಿಯಾ ಅಂದಂಗೆ ಇಡೀ ಜಗತ್ತಿನ ಮುಂತಾದ ಕಡೆ ಜೀತದಂತೆ ಕೆಲಸ ಮಾಡ್ತಾರೆ. ವೈಟ್ ಫೀಲ್ಡಿನಿಂದ ಆಚೆಗೆ ಇರುವ ಫೀಲ್ಡ್ ಯಾವ ಬಣ್ಣದಲ್ಲಿದೆ ಅನ್ನೋದು ಕೂಡ ಇವರಿಗೆ ಗೊತ್ತಿಲ್ಲ. ವರ್ಕ್ ಲೋಡು ಆ ಮಟ್ಟಕ್ಕೆ ಅವ್ರ ಮೇಲೆ ಇರುತ್ತೆ. ವೈಟ್ ಫೀಲ್ಡಿನ ಜನರಿಗೆ ರಾಗಿಗುಡ್ಡದ ಫ್ಲೈಓವರ್ ಬಗ್ಗೆ ಮಾತನಾಡುವಷ್ಟು ಪುರ್ಸುತ್ತಿಲ್ಲ ಅಂತಂದರೆ ನೀವೇ ಲೆಕ್ಕ ಹಾಕಿ ಅವರನ್ನ ಇನ್ನೆಂತಹ ಒತ್ತಡದ ಬದುಕಲ್ಲಿ ಬದುಕಿಸ್ತಾ ಇದ್ದಾರೆ ಅಂತ. ಇದೆಲ್ಲ ಈಗಲಾದರೂ ಚರ್ಚೆಯ ವ್ಯಾಪ್ತಿಗೆ ಬರ್ತದ ಅಥವಾ ಕೆಲಸದ ಅವೈಜ್ಞಾನಿಕ ಜೀತ ಪದ್ಧತಿ ಹಾಗೆ ಮುಂದುವರಿಯುತ್ತಾ ನೋಡಬೇಕಿದೆ. ಈಗ ಟಾಟಾ ಕಂಪನಿಯವರು ಕೆಲಸದಿಂದ 12,000 ಜನರನ್ನು ಕಿತ್ತಾಕಿದ್ದಾರೆ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಸಂಖ್ಯೆ 6,13,019 ಜನ. ಇಡೀ ಜಗತ್ತಿನಾದ್ಯಂತ ಇಷ್ಟು ಲಕ್ಷಾಂತರ ಜನ ಇದೊಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಈಗ ತೆಗೆದಿರೋದು 12,000 ಜನ, ಅಂದರೆ ಕೇವಲ ಆ ಕಂಪನಿಯ 2% ಮಾತ್ರ. ಅದಕ್ಕಾಗಿ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ ವಾದ ಮಾಡೋರು ಇದ್ದಾರೆ. ಒಂದು ನೆನಪಿರಲಿ, IT ವಲಯದಲ್ಲಿ ಜಗತ್ತಿನಾದ್ಯಂತ ಕೆಲಸ ಮಾಡ್ತಿರ್ತಕ್ಕಂಥ ಬುದ್ಧಿವಂತರ ಸಂಖ್ಯೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಬೆಂಗಳೂರು, ಹೈದರಾಬಾದ್, ಚೆನ್ನೈನಂತಹ ದಕ್ಷಿಣ ಭಾರತದ ಮೆದುಳುಗಳಿಗೆ IT ವಲಯದಲ್ಲಿ ಇಡೀ ಜಗತ್ತಿನಲ್ಲೇ ಇನ್ನಿಲ್ಲದ ಬೇಡಿಕೆ. ಹಾಗಾಗಿ ಇದು ನಮ್ಮೂರಿನ ಸಮಸ್ಯೆ, ನಮ್ಮ ಹುಡುಗಿಯರ ಸಮಸ್ಯೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಅಮೆರಿಕದ ದಿಕ್ಕುದಸೆಯನ್ನೇ ಉಲ್ಟಾ ಮಾಡಲು ಹೊರಟಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಎಂಬ ಹುಚ್ಚುತನದ ಪರಮಾವಧಿ ಇದೆಯಲ್ಲ, ಅದು IT ವಲಯದಲ್ಲಿ ಭಾರತವನ್ನು ಕಂಪ್ಲೀಟ್ ಆಗಿ ನಾಶ ಮಾಡಲು ಹೊರಟಿದೆ. ಈಗಾಗಲೇ ಅಮೆರಿಕದ ಮೂಲದಲ್ಲಿರ್ತಕ್ಕಂಥ IT ಕಂಪನಿಗಳಿಗೆ ಭಾರತದ ಜನರಿಗೆ ಉದ್ಯೋಗ ಕೊಡ್ಬಿಡಿ,
ಈಗಾಗಲೇ ಭಾರತದ ಜನರನ್ನು ಕೆಲಸಕ್ಕೆ ತಗೊಂಡಿದ್ದೇ ಆಗಿದ್ದಾರೆ, ಅವರನ್ನು ಕಿತ್ತಾಕಿ ಅಂತ ಫರ್ಮಾನ್ ಹೊರಡಿಸಾಗಿದೆ ಈ ಟ್ರಂಪ್. IT ವಲಯದ ವಿಶಾಲ ಪ್ರಭಾವ ಇರತಕ್ಕಂಥ ಅಮೆರಿಕ ಈ ಹೆಜ್ಜೆ ತಗೊಂಡಿದ್ದೇ ಆದ್ರೆ ಭಾರತದ ಕೋಟ್ಯಾಂತರ ಜನ ಬುದ್ಧಿವಂತರು ಮನೆಗೆ ಬರಬೇಕಾಗುತ್ತೆ. ಇದು ಕಾರಣಕ್ಕಲ್ಲ, ಅಮೆರಿಕ ಮತ್ತು ಟ್ರಂಪ್ ಅವನ ಸ್ನೇಹಿತ ಇಲಾನ್ ಮಸ್ಕ್ ಎಂಬ ಹುಚ್ಚು ಕುದುರೆ ಜೋಡಿ ಇದೆಯಲ್ಲ, ಆ ಹುಚ್ಚು ಕುದುರೆ ಜೋಡಿಯ ರಾಜಕಾರಣದ ಪರಿಣಾಮ ಇದು. ಇನ್ನು ಅದೇ ಅಮೆರಿಕದಲ್ಲಿ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಫೆಕ್ಟಿಗೆ ಈಗ ಕೆಲಸ ಮಾಡ್ತಾ ಇರತಕ್ಕಂಥ ಉದ್ಯೋಗಿಗಳಲ್ಲಿ 50% ಜನ ಕೆಲಸ ಕಳ್ಕೊತಾರೆ ಅಂತ ಹೇಳಲಾಗ್ತದೆ. AI ಕಂಪ್ಲೀಟ್ ಹಿಡಿತ ಸಾಧಿಸ್ಕೋಬೇಕು, ಚೀನಾವನ್ನು ಹಿಂದಕ್ಬೇಕು ಅನ್ನುವ ಈ ಟ್ರಂಪ್ ಹಾಗೂ ಮಸ್ಕ್ ಜೋಡಿ ಲಕ್ಷಗಳ ಲೆಕ್ಕದಲ್ಲಿ ಕೋಟಿಗಳನ್ನ ಈ AI ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ. ಅವರ ತಾಳಕ್ಕೆ ತಕ್ಕಂತೆ ಜಗತ್ತು ಕುಣಿಬೇಕು. ಇದೇ ಕಾರಣಕ್ಕೆ ಒಂದು ಶತಮಾನದಿಂದ ಅಮೆರಿಕ ನಮ್ಮ ದೇಶಕ್ಕೆ ದೊಡ್ಡ ಅಪಾಯ ಮಾಡುತ್ತೆ ಅನ್ನುವುದನ್ನು ಇದ್ದೇ ಇದೆ. ಅಮೆರಿಕದ ಕಾರ್ಯರೂಪಗಳ ಬದಲಿಗೆ 150 ಕೋಟಿಯನ್ನು ಮೀರಿ ಮಾನವ ಸಂಪನ್ಮೂಲ ಹೊಂದಿರತಕ್ಕಂಥ ಭಾರತ ತನ್ನನ್ನು ತಾನು ಹೇಗೆ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ಈ ಕಡೆ ಎಡಪಕ್ಷಗಳಾಗಿರಲಿ ಯಾವುವು ಕೂಡ ಸಣ್ಣ ಯೋಚನೆಯನ್ನು ಕೂಡ ಮಾಡಿಲ್ಲ. ಅದರ ಬದಲಿಗೆ ಅವರು ಆ ಕಾಲದಲ್ಲಿ ಜಾರ್ಜ್ ಬುಷ್ ಸೇವೆ ಮಾಡ್ತಾ ಇರೋದು, ಈಗ ಮೋದಿ ಟ್ರಂಪ್ ಸೇವೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ರೈತರ ಚಿನ್ನದಂತಹ ಭೂಮಿಯನ್ನು ಕಿತ್ತು ಖಾಸಗಿ ವಲಯ ಇದೆಯಲ್ಲ ಅದು ಕೊಡೋದಕ್ಕೆ ಮುಂದಾಗಿದ್ದಾರೆ. ಯಾರಿಗೆ ಈ ದೇಶದ ಬಗ್ಗೆ ನಿಜಕ್ಕೂ ಕಾಳಜಿ ಇದೆ? ಈಗಾಗಲೇ ಫೋರ್ಡು, JP Morgan, ಅಮೆಜಾನ್ ನಂತ ಜಾಗತಿಕ ಕಂಪನಿಗಳು ಈ AI ಸಲುವಾಗಿ ಕೆಲಸಗಾರರನ್ನ ಕಿತ್ತಾಕಲು ಮುಂದಾಗಿದ್ದಾರೆ. ಇನ್ನು ChatGPT, ಗ್ರೋಕ್, ಗೂಗಲ್ ಜೆಮಿನಿ ಮುಂತಾದ ಅಪ್ಲಿಕೇಶನ್ಗಳನ್ನು ನಾವು ಈಗಾಗಲೇ ಬಳಸ್ತಾ ಇದ್ದೀವಿ. ಅದರ ಅಪಾಯ ಅದನ್ನು ಬಳಸುವಾಗಲೆಲ್ಲ ಭಾರತ ದೇಶದಲ್ಲಿ ಗೊತ್ತಿದ್ದವರಿಗೆ ಅರ್ಥ ಆಗೇ ಆಗುತ್ತೆ. ಆದರೂ ನಾವು ಕೂಡ AI ಖಂಡಾಪಟ್ಟೆ ಮುಂದೆ ಹೋಗಬೇಕು ಅಂತ ಹೊರಟಿದ್ದೀವಿ. ನಮ್ಮ ಕೈಯಲ್ಲಿರೋದು ಮೊಬೈಲು ಮಾತಾಡೋಕೆ ಮಾತ್ರ ಅಲ್ಲ ಅನ್ನೋದು ತಿಳಿದೆ 20 ವರ್ಷ ಆಯಿತು. ಅದೊಂದೇ ಸಾಕು ಜನರ ಕೆಲಸಕ್ಕೆ ಕಲ್ಲು ಹಾಕು. ಎಷ್ಟು ಮಟ್ಟಿಗೆ ಕಲ್ಲು ಹಾಕಿದೆ ಅಂತ ತಗೊಳ್ಳೋದಕ್ಕೆ ಒಂದು ಸಣ್ಣ ಲೆಕ್ಕ. ಅಭಿವೃದ್ಧಿ ಅಂತಂದರೆ ನಮ್ಮ ಕಾಲ ಮೇಲೆಲ್ಲ ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕೊಂಡಿದ್ದು ಅಂತ ಅರ್ಥ ಆಗೋಕ್ಕೆ ಇದೊಂದು ಉದಾಹರಣೆ ಸಾಕು. IT ಭ್ರಮೆಯಿಂದ ಆಚೆ ಬಂದು ಭಾರತ ತನ್ನದೇ ಆದ ಸ್ವಾವಲಂಬಿ ಉದ್ಯೋಗಗಳನ್ನು ಕಟ್ಕೋಬೇಕು. ನಮ್ಮ ದೇಶದಲ್ಲಿ ಸಹಕಾರಿ ಅಂದರೆ ಕೋಆಪರೇಟಿವ್ ಸೆಕ್ಟರ್ ಇದೆಯಲ್ಲ ಅದು ಅತ್ಯಂತ ಫಾಸ್ಟ್ ಆಗಿ ಚಾಲನೆಗೆ ಬರಬೇಕು. ಆಗ ಮಾತ್ರ ನಮ್ಮ ದೇಶಕ್ಕೆ ಉಳಿವು. ಇಲ್ದಿದ್ರೆ ನಮ್ಮದು ದೊಡ್ಡ ಶಕ್ತಿ, ನಾವು ವಿಶ್ವಗುರು ಅಂತ AI ಜೊತೆ ಗುದ್ದಾಟಕ್ಕೆ ನಿಂತರೆ ಬಾರಪ್ಪ ಬಾ ಅಂತ ನಮ್ಮನ್ನು ಮುಗಿಸೋಕ್ಕೆ ಜಾಗತಿಕ ಶಕ್ತಿಗಳು ಕಾಯ್ತಾ ಕೂತಿದ್ದಾರೆ. ಈ ಟಾಟಾ ಸರ್ವಿಸ್ ಕಂಪನಿಯ 12,000 ಜನ ಈಗ ನಮಗೆ ದೊಡ್ಡ ಸಂಖ್ಯೆ ಅಲ್ಲ ಅಂತ ಕಾಣಿಸ್ಬೋದು, ಆದರೆ ಅದರ ಬೆನ್ನಲ್ಲಿ ದೊಡ್ಡ ಅಪಾಯ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಅದನ್ನೆಲ್ಲ ನೋಡಲು ಸ್ವಾವಲಂಬಿ, ಸಹಕಾರಿ, ನೆಮ್ಮದಿಯ ಬದುಕಿನ ನೋಟ ನಮ್ಮನ್ನು ಆಳುವವರಿಗೆ ಇರಬೇಕಲ್ವೇ? ಧನ್ಯವಾದಗಳು.